ನಿಮ್ಮ ಆರೋಗ್ಯಕ್ಕೋಸ್ಕರ. ನೆಕ್ಸ್ಟ್, so DRFHE is dedicated, Dr. Reddy's is dedicated to making communication between healthcare providers and patients. You are not patients. You are not patients. You are normal human beings, but you know. ತಿಳ್ಕೊಳ್ಳಿ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿ ಚಿಕ್ಕದಾಗಿ. So next slide. See, the views are mine. It is not from the Dr. Reddy's part. Next slide. Diabetes and high blood pressure. Diabetes ಅಂದ್ರೆ ಏನು? ಸಕ್ಕರೆ ಕಾಯಿಲೆ, ಮಧುಮೇಹ. ಮಧುಮೇಹ ಅಂತ ಹಿಂದೆ ಯಾಕಿತ್ತು? ಮಧು ಅಂದ್ರೆ ಸ್ವೀಟ್. ಜೇನುತುಪ್ಪ ಹೇಗಿರುತ್ತೆ ಅದು ಮಧುಮೇಹ. ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದರೆ ಅದು ಮಧುಮೇಹ. ಗೊತ್ತಾಯ್ತಾ? ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ. So how to manage this dangerous duo? ಇದು ಗಂಡ ಹೆಂಡತಿ ಇದ್ದಂಗೆ. BP ಬರುತ್ತೆ, ಆಮೇಲೆ 3 ವರ್ಷಕ್ಕೆ ಶುಗರ್ ಬರುತ್ತೆ, ಶುಗರ್ ಬರುತ್ತೆ 3 ವರ್ಷಕ್ಕೆ BP ಬಂದ್ಬಿಡುತ್ತೆ. ಗೊತ್ತಾಯ್ತಾ? ನೀವು ಇಬ್ಬರನ್ನೂ ಮ್ಯಾನೇಜ್ ಮಾಡೋದು ಕಷ್ಟ. ಇಬ್ಬರು ಕಚ್ಚಾಡ್ತಾ ಇದ್ರೆ ದೇಹದಲ್ಲಿ BP ಜಾಸ್ತಿ ಆಗಿ ಶುಗರ್ ಜಾಸ್ತಿ ಆದರೆ ಕರೋನರಿ ಆರ್ಟರಿ ಡಿಸೀಸ್, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ದಪ್ಪ ಹೊಡೆಯುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಡಯಾಲಿಸಿಸ್ ಹೋಗುತ್ತೆ, ಆಮೇಲೆ ಶಿವನ್ ಪಾಪ. Do you know only 3% of the people reach 70 years. 3% ಆರೋಗ್ಯವಂತ ಸೀನಿಯರ್ ಸಿಟಿಸನ್ಸ್ 70 ವರ್ಷ ದಾಟೋದು. ಇದೆಲ್ಲ 60-65 ವರ್ಷಕ್ಕೆ ಕಳ್ಸ್ಕೊಂಡ್ಬಿಡು. ಇಲ್ಲಿ ಕೇಳಿದ್ರು ನೀವು, ಹಾರ್ಟ್ ಅಟ್ಯಾಕ್ ಆಯಿತು, ಅವ್ರು ಹೋಗ್ಬಿಟ್ಟು, ಇದು BP ಇದಾಯಿತು, ಅವ್ರು ಹೋಗ್ಬಿಟ್ಟು, ಇವ್ರು ಹೋಗ್ಬಿಟ್ಟು. ಸೊ ನೆಕ್ಸ್ಟ್ ಸ್ಲೈಡ್. Is this me? ನೋಡಿ ಕಣ್ಣು ಕಡೆ ಕಣ್ಣು ಕಡೆ ಏನಾದ್ರು ಅದರಲ್ಲಿ ಸ್ವಲ್ಪ ಇದ್ರೆ ತಗೊಳ್ಳಿ ತಲೆ ಒಳಗೆ. Next slide. So blood glucose is main source of energy, comes from food. What you eat is what you are. ನೀವೇನು ತಿಂತಿರೋದು ಸಾತ್ವಿಕವಾದ ಆಹಾರ, ಸಸ್ಯಾಹಾರ ತಿಂದರೆ ಅದು ಶುಗರ್ ಕಡಿಮೆ ಇರುತ್ತೆ, ನಾರ್ಮಲ್ ಇರುತ್ತೆ, ನಿಮ್ಮ ಮುಂದೆ ಶುಗರೇ ಬರೋಲ್ಲ. ಸೊ ನೀವು ಈಗಿಂದಾನೆ ಮೊಟ್ಟೆ, ಕೋಳಿ, ಅದು ಇದು ಎಲ್ಲ ಸಿಕ್ಕಾಪಟ್ಟೆ ತಿಂದ್ಬಿಟ್ರೆ ನಿಮಗೆ 30 ವರ್ಷಕ್ಕೆ BP ಶುಗರ್ ಎಲ್ಲ ಬರುತ್ತೆ. ಈಗಿಂದ ಅಪ್ಡೇಟ್ ಆಗಿರಿ. ನಾಳೆಯಿಂದ ಪ್ರತಿಯೊಬ್ಬರು ಸೈಕಲ್ ತಗೊಳ್ಳಿ ಬಂದು. ನಾಳೆಯಿಂದ ಯಾರು ಬಸ್ಸಲ್ಲಿ ಬನ್ನಿ, ಇಲ್ಲಾಂದ್ರೆ ಸೈಕಲ್ ತಗೊಳ್ಳಿ. ಕಾಂಟ್ ಯು ಅಫೋರ್ಡ್ ಸೈಕಲ್? ಒಂದು ಸೈಕಲ್ ತಗೊಳಕ್ಕಾಗಲ್ಲ ನಿಮಗೆ? ಮನ್ಸು ಮಾಡಿ, ಸೈಕಲಲ್ಲಿ ಬನ್ನಿ, ವ್ಯಾಯಾಮ ಆಗುತ್ತೆ, ಪೆಟ್ರೋಲ್ ಉಳಿಸ್ತೀರಾ, ಇಂಧನ ಉಳಿಸ್ತೀರಾ, ಇಡೀ ಪ್ರಪಂಚ ಚೆನ್ನಾಗಿರುತ್ತೆ. Insulin is made by pancreas, and I already told you glucose gets into your cell to be used for energy. So adana oyutte. So the next slide. So what is diabetes? So ಕೆಲವು ಸರಿ ನಾವು ಸ್ಥೂಲ ಕಾಯ್ತಾ ಇದ್ರೆ, ಓಡಾಡದೇ ಇದ್ರೆ, ನಾವು ತಿಂದಿದ್ದ ಆಹಾರ ತಕ್ಕಂತೆ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. That is, it doesn't make enough or any insulin. ಕೆಲವರಲ್ಲಿ ಇರೋದಿಲ್ಲ. Type 1 diabetes ಅಂತ ಹೇಳ್ತೀವಿ, ಅವರ pancreas ಎಲ್ಲ ಡ್ಯಾಮೇಜ್ ಆಗೋಗುತ್ತೆ due to virus infection or heredity. So we don't know the exact cause. ಏನಾಗುತ್ತೆ, ಅವ್ನಿಗೆ ಇನ್ಸುಲಿನ್ ಕೊಡಬೇಕಾಗ್ತದೆ. ಚಿಕ್ಕ ಮಕ್ಕಳಿಗೆಲ್ಲ ಇನ್ಸುಲಿನ್ ಕೊಡ್ತೀವಿ. ಸೊ ಈಗ ಟೈಪ್ 2 ಡಯಾಬಿಟಿಸ್ mellitus, ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ mellitus ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ನಾವು ಈ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ದೇ ಇದ್ರೆ ಆವಾಗ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಆಗುತ್ತೆ. BP, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಸೇರಿಬಿಟ್ಟು ಮೆಟಬಾಲಿಕ್ ಸಿಂಡ್ರೋಮ್ ಆಗುತ್ತೆ. ಸೊ ಗ್ಲೂಕೋಸ್ stays in your blood and does not reach your cells. ಜಾಸ್ತಿ ಸ್ವೀಟ್ ತಿನ್ನಬೇಡಿ, ಈಗಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಡಯಾಬಿಟಿಸ್ ಬರುತ್ತೆ. ನೆಕ್ಸ್ಟ್ ಸ್ಲೈಡ್. So what are the diagnostics? ಈಗ ಶುಗರ್
ಶುಗರ್ ಬಂತು ಏನೇನು ಪರೀಕ್ಷೆ ಮಾಡಬೇಕಪ್ಪ ಡಾಕ್ಟರ್ ಹೇಳ್ತಾರೆ HbA1c ಮಾಡಿಸಿ 3 ತಿಂಗಳಿಂದ ಹಿಂದೆ ಹೇಗಿತ್ತು ಗ್ಲೂಕೋಸ್ ಹಿಮೋಗ್ಲೋಬಿನ್ ಒಳಗಡೆ ಗ್ಲೂಕೋಸ್ ಎಷ್ಟಿತ್ತು ಅಂತ ಹೇಳ್ತಾರೆ. ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಪ್ಲಾಸ್ಮಾ ಗ್ಲೂಕೋಸ್ ಸೊ 70 to 110. ಸೊ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಫಸ್ಟ್ 75 ಗ್ರಾಮ್ ಶುಗರ್ ಕೊಡ್ತೀವಿ, ಆಮೇಲೆ ಫಸ್ಟ್ ಅವರಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಾಡ್ತೀವಿ, ಫಸ್ಟ್ ಅವರ್ ಸೆಕೆಂಡ್ ಅವರ್ ಥರ್ಡ್ ಅವರಲ್ಲಿ ಮಾಡ್ತೀವಿ. ರ್ಯಾಂಡಮ್ ಬ್ಲಡ್ ಶುಗರ್ ಈಗ ಎನಿ ಟೈಮ್ ಮಾಡಿ ನೀವುಗಳು ಎಲ್ಲ ಕ್ಯಾಂಪ್ ಇದ್ದಾಗ BP ಚೆಕ್ ಮಾಡಿಸಿ, ವ್ಯಕ್ತಿಗಳು ವರ್ಷಕ್ಕೊಂದ್ಸರಿ ಕಣ್ಣು ಚೆಕ್ ಮಾಡಿಸಿ, ವರ್ಷಕ್ಕೊಂದ್ಸರಿ ECG ಮಾಡಿಸಿ. ನಿಮ್ಮ ಮನೆಯವ್ರಾದ್ರು ಹೇಳಿ ಎಲ್ಲ ಬುದ್ಧುರಾಮ್ಗಳು ತಿನ್ನೋದು ಮಲಗೋದು ದುಡಿಯೋದು ಅದು ಬಿಟ್ಟರೆ ಏನಿಲ್ಲ. ಡಾಕ್ಟರ್ ಹತ್ರ ಹೋಗಲ್ಲ, ಅವೇರ್ನೆಸ್ ಇಲ್ಲ. ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಜಸ್ಟ್ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ಸ್ ಯುವರ್ ಯಂಗ್ಸ್ಟರ್ಸ್. ಸೊ ನೆಕ್ಸ್ಟ್ ಸ್ಲೈಡ್. Know the numbers. Normal 5.7, pre-diabetes 5.7 to 6.4. Diabetes, pre-diabetes ಅಂದ್ರೆ ಏನು? ಶುಗರ್ ಬರೋ ಮುಂಚಿನ ಸ್ಟೇಜ್. ಏನೋ ಜಾಸ್ತಿ ತಿಂತಾರೆ ಆಮೇಲೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಸ್ಯಾಟರ್ಡೇ ನೈಟ್ ಬಿಂಜ್ ಅಂದ್ರೆ ರಾತ್ರಿ ಫಾರಿನ್ ಕಂಟ್ರೀಸ್ ಎಲ್ಲ ಹಂಗೆ ಮಾಡೋದು, ಮೆಗಾ ಸಿಟೀಸ್ ಎಲ್ಲ ರಾತ್ರಿ ಚೆನ್ನಾಗಿ ತಿಂದ್ಬಿಡೋದು, ಕುಡಿದ್ಬಿಡೋದು, ಬೆಳಗ್ಗೆ ಹ್ಯಾಂಗ್ ಓವರ್ ವಾಂತಿ ಮಾಡ್ಬೋದು, ಮಲ್ಬಿಡೋದು. ಫಾರಿನ್ ಕಂಟ್ರೀಸ್ ಎಲ್ಲ ಹಂಗೆ ಮಾಡೋದು, ನಮ್ಮವರೇ ಮಾಡೋದು. ಅವ್ರು ನೋಡಿ ಕಲ್ತಿ ಹಾಳಾಗಿರೋದು ನಾವು ಚೆನ್ನಾಗಿದೆ. ಸರಿ, ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ತಾ ಇರ್ಬೇಕಾ ಮೇಡಮ್? ಗಂಡ ಹೆಂಡತಿಗೆ ಸಹಾಯ ಮಾಡ್ತಾನೆ. ಶನಿವಾರ ಬಟ್ಟೆ ಒಗಿತಾನೆ, ಗಂಡ ಮನೆ ಎಲ್ಲ ಕ್ಲೀನ್ ಮಾಡ್ತಾನೆ. My daughter is a maxillofacial surgeon. She is in New Jersey. Her husband is a software computer engineer, manager. He does this safai. ಶನಿವಾರ ವರ್ಕ್ ಮಾಡ್ತಾರೆ, ಮನೆಯನ್ನ ಸ್ವಚ್ಛವಾಗಿ ಬಾಗಿಕೊಂಡಿನ ಭಾನುವಾರ ಎಲ್ಲ ಹೊರಟೋಗ್ತಾರೆ. ರಿಸಾರ್ಟ್ ಹೋಗ್ಬೋದು, ಸಮುದ್ರಕ್ಕೆ, ಬೀಚ್ ಹೋಗಿ ರಿಲ್ಯಾಕ್ಸ್ ಮಾಡಿ, ಟೆಂಪಲ್ಗೆ